ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಅರ್ಪಣಾ, ಟ್ರೈನರ್, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ಡೈರೆಕ್ಟರ್ ಆರ್ಯನ್ ಗ್ರೂಪ್. ಇವತ್ತಿನ ವಿಷಯ, ತುಂಬ ಜನ ಕೆಲಸಕ್ಕೆ ಹುಡುಕ್ತಾ ಇರ್ತೀರ, ನಿಮ್ಮ ರೆಸ್ಯೂಮೆ ಕಳಿಸ್ತೀರಾ ಕಾಂಟ್ಯಾಕ್ಟ್ಸ್ ಇರೋರಿಗೆ, ಕಂಪ್ನಿಗಳಿಗೆ, ಎಲ್ಲ ಕಡೆನೂ. ಬಟ್ ಕಾಮನ್ ಮಿಸ್ಟೇಕ್ ಏನು ಮಾಡ್ತಿದ್ದೀರಾ ಅಂತ ಹೇಳ. ಇವತ್ತು ನಮಗೆ ಅದೇ ಎಕ್ಸ್ಪೀರಿಯನ್ಸ್ ಆಯಿತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಫಸ್ಟ್ ಎಕ್ಸ್ಪೆಕ್ಟೇಷನ್ ಏನಂದರೆ, ಅಕ್ಸೆಪ್ಟ್ ಮಾಡಲ್ಲ ಅಂತಿಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ರೆಸ್ಯೂಮೆ ವರ್ಡ್ ಡಾಕ್ಯುಮೆಂಟ್ ಅಥವಾ PDF ಇರಬೇಕು. ಸೊ ಅದಕ್ಕೆ ಜಾಸ್ತಿ ಕ್ಲಾರಿಟಿ ಕೊಡುತ್ತೆ. ಡೀಟೇಲಾಗಿ ನಾವು ಅಬ್ಸರ್ವ್ ಮಾಡೋಕ್ಕೆ, ಸ್ಟೋರ್ ಮಾಡೋಕ್ಕೆ, ಮುಂದಕ್ಕೆ ಅದನ್ನು 3-4 ಕಾಪಿ JPGನೋ PNG ಫಾರ್ಮ್ಯಾಟಲ್ಲಿರೋದು ಅಥವಾ ನೀವು ನಾರ್ಮಲಾಗಿ ಇಮೇಜ್ ಫಾರ್ಮ್ಯಾಟ್ ಅಂತೀವೋ ಆ ಥರ ಇರೋದನ್ನು ಫಾರ್ವರ್ಡ್ ಮಾಡಿ ಅಥವಾ ಚೆಕ್ ಮಾಡೋಕ್ಕೆ ಫಸ್ಟ್ ಪೇಜಲ್ಲಿ, ಸೆಕೆಂಡ್ ಪೇಜಲ್ಲಿ ಅಂತ ನೋಡೋಕ್ಕಿಂತ ಒಂದು ಸೀಕ್ವೆನ್ಸಲ್ಲಿ ವರ್ಡ್ ಅಥವಾ PDF ಡಾಕ್ಯುಮೆಂಟ್ ಇತ್ತಂದರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಪ್ರೊಫೈಲ್ ಕಂಪ್ಲೀಟ್ ನೀವೇನು ಓದಿದ್ದೀರಾ, ಏನು ಮಾಡಿದ್ದೀರಾ ಅಂತ. ಸೆಕೆಂಡ್ ಥಿಂಗ್, ವಾಟ್ಸಪ್ಪಲ್ಲಿ ರೆಸ್ಯೂಮೆ ಶೇರ್ ಮಾಡಿದರೆ ನಿಮಗೂ ಎಷ್ಟೊಂದು ಡಾಕ್ಯುಮೆಂಟ್ಸ್ ಬರ್ತಿರುತ್ತೆ, ಕರೆಕ್ಟಾ? ನೀವೆಲ್ಲನೂ ಕುತ್ಕೊಂಡು ಸೇವ್ ಮಾಡ್ಕೊಂಡು ಚೆಕ್ ಮಾಡೋಕ್ಕಾಗಲ್ಲ, ಮೋಸ್ಟ್ ಆಫ್ ದ ಟೈಮ್ ಮಿಸ್ ಆಗುತ್ತೆ. ಅದೇ ನೀವು ಮೇಲ್ ID, HR ಮೇಲ್ ID ಇರ್ಬೋದು, ಕಂಪ್ನಿ ಮೇಲ್ ID ಇರ್ಬೋದು, ಅದಕ್ಕೆ ಕಳಿಸಿದ್ರೆ ಅದು ಜಾಸ್ತಿ ದಿನ ಅವ್ರ ರೆಫರೆನ್ಸಲ್ಲಿರುತ್ತೆ. ಅಟ್ಲೀಸ್ಟ್ ಅವರೊಂದು ಫೋಲ್ಡರಿಗೆ ಮೂವ್ ಮಾಡ್ಬೋದು. ಓಕೆ, ಈ ಪೊಸಿಷನಿಗೆ ಇವ್ರು ಅಪ್ಲೈ ಮಾಡಿದ್ದಾರೆ, ಇವ್ರು ಫ್ರೆಷರ್, ಈ ಥರ ಒಂದು ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ಅವ್ರು ಸರ್ಚ್ ಕೊಟ್ಟಾಗೂ ವಾಟ್ಸಪ್ಪಲ್ಲಿ ಕಂಪೇರ್ ಮಾಡಿದರೆ ಮೇಲಲ್ಲಿ ಬೇಗ ಸಿಗುತ್ತೆ. ಸೊ ವಾಟ್ಸಪ್ಪಲ್ಲಿ ಕಳಿಸ್ತೀರಾ, ಅವರಾಗಿ ಕೇಳಿದಾರ ಕಳಿಸಿ. ಆಲ್ವೇಸ್ ಪ್ರಿಫರ್ ಮೇಲ್ IDಯಿಂದ ಶೇರ್ ಮಾಡೋದು. ಇನ್ನೊಂದು, ಮೇಲ್ IDಲಿ ಕಳಿಸ್ಬೇಕಾದ್ರೆ ಆ ಸಬ್ಜೆಕ್ಟ್ ಲೈನ್ ಇರುತ್ತಲ್ಲ, ಆ ಸಬ್ಜೆಕ್ಟ್ ಲೈನಲ್ಲಿ ಕರೆಕ್ಟಾಗಿ ಯಾವ ಪೊಸಿಷನ್ನು, ಅಥವಾ ನಾನು ಫ್ರೆಷರ್, ಅಥವಾ ಈ ಪರ್ಟಿಕ್ಯುಲರ್ BCom BSc ಈ ಸಬ್ಜೆಕ್ಟ್ ಸ್ಪೆಷಲೈಸೇಷನ್, ಏನಾದರೂ ನಿಮ್ಮ ಬಗ್ಗೆ ಒಂದು 10 ಲೈನ್ 15 ಲೈನ್ ಎಲ್ಲ ಸಬ್ಜೆಕ್ಟ್ ಲೈನಲ್ಲಿ ಹಾಕಬಾರ್ದು. ಅಟ್ಲೀಸ್ಟ್ 3-4 ವರ್ಡ್ ನಿಮ್ಮ ಬಗ್ಗೆ ಅದು ತೋರ್ಸಂಗೆ, ಅಥವಾ ಯಾವ ಪೊಸಿಷನಿಗೆ ಅಪ್ಲೈ ಮಾಡೋಕ್ಕೆ ನೀವು ಟ್ರೈ ಮಾಡ್ತಿದ್ದೀರಾ ನನಗೆ ಹಾಕಿದರೆ ಅವ್ರು ಅದನ್ನು ಕೂಡ ರೆಫರೆನ್ಸ್ ಸರ್ಚ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಜೊತೆಲಿ ಬಾಡಿ ಆಫ್ ದ ಮೇಲಲ್ಲಿ ಗ್ರೀಟ್ ಮಾಡಿ, ಓಕೆ, ಅಥವಾ ಡಿಯರ್ ಮ್ಯಾಮ್, ಸರ್, ಎರಡನ್ನೂ ಅಪ್ಲೈ ಮಾಡಿ, ಎರಡನ್ನೂ ಹಾಕಿ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ HR ಯಾರಂತ ಹೇಳಿಬಿಟ್ಟು, ಅಥವಾ ಡಿರೆಕ್ಟರ್ ಯಾರಂತ. ಯು ಕ್ಯಾನ್ ಅಡ್ರೆಸ್ ಬೋತ್ ಮ್ಯಾಮ್ ಆ್ಯಂಡ್ ಸರ್, ಯಾರಿರ್ತಾರೋ ಇಬ್ರಿಗೂ ಖುಷಿ ಆಗುತ್ತೆ. ಸೊ ಅದನ್ನು ಬರೆದು, ಸೊ ಸರ್ಟನ್ ಕಂಟೆಂಟ್ ಆ್ಯಸ್ ಪರ್ ಆರ್ ಡಿಸ್ಕಷನ್ ಆರ್ ಬೇಸ್ಡ್ ಆನ್ ಯುವರ್ ಜಾಬ್ ಅಡ್ವರ್ಟೈಸ್ಮೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸೈಟ್, ಐಡ್ ಲೈಕ್ ಟು ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್. ಸಿಂಪಲ್ಲಾಗಿ 1-2 ಲೈನ್ ಬರೆದು ಕಳಿಸಿದ್ರೆ ಇಟ್ ಈಸ್ ಆಲ್ವೇಸ್ ಗುಡ್. ಅವ್ರಿಗೆ ಅರ್ಥ ಆಗುತ್ತೆ ನೀವು ಎಫರ್ಟ್ ಹಾಕ್ತಿದ್ದೀರಾ, ನಿಮ್ಮ ರೆಸ್ಯೂಮೆ ಪುಷ್ ಮಾಡ್ತಿದ್ದೀರಾ, ನಿಮ್ಗೆ ಏನು ನಾಲೆಡ್ಜ್ ಇದೆ, ನಿಮ್ಮ ಕಮ್ಯುನಿಕೇಷನ್ ಹೆಂಗಿದೆ ಅಂತ. ಇಂಗ್ಲೀಷ್ ಯಾವಾಗಲೂ ಮ್ಯಾಟ್ರ್ ಆಗಲ್ಲ, ಓಕೆ. ಸೊ ಲ್ಯಾಂಗ್ವೇಜ್ ಕಲಿತಷ್ಟು ಒಳ್ಳೆಯದು. ಇಂಗ್ಲೀಷ್ ಒಂದೇ ಅಂತಲ್ಲ, ಬಟ್ ಏನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ 1-2 ಲೈನ್ ಬರೆದಾಗೂ ಅವ್ರಿಗೆ ಗೊತ್ತಾಗುತ್ತೆ, ಓಕೆ, ಇಷ್ಟು ಇವ್ರಿಗೆ ಗೊತ್ತಾಗ್ತಿದೆ, ಇಷ್ಟು ಇವ್ರಿಗೆ ನಾಲೆಡ್ಜ್ ಇದೆ ಅಂತ ಹೇಳಿಬಿಟ್ಟು. ಈಸಿ ಟು ಪ್ರೋಸೆಸ್ ಫರ್ದರ್ ಅಂತ ಹೇಳಿಬಿಟ್ಟು ಆಲ್ವೇಸ್ ಫಾಲೋ ದೀಸ್ ಪ್ರೊಸೆಸಸ್, ಓಕೆ. ಯಾವಾಗಲೂ ಅಷ್ಟೇ ರೆಸ್ಯೂಮೆ ವರ್ಡ್ PDF ಇಡಬೇಕು. ಫಸ್ಟ್ ಥಿಂಗ್, ಟ್ರೈ ಮಾಡಿ ವಾಟ್ಸಪ್ ಅವಾಯ್ಡ್ ಮಾಡಿ, ಮೇಲಲ್ಲಿ ಶೇರ್ ಮಾಡಿ ರೆಸ್ಯೂಮೆ ಪ್ರಾಪರ್ ಇಮೇಲ್ IDಗೆ. ಥರ್ಡ್ ಥಿಂಗ್, ಯಾವತ್ತೂ ಅಷ್ಟೇ ಯು ಆರ್ ನಾಟ್ ಸಪೋಸ್ ಟು ಗೋ ಅಹೆಡ್ ಡೈರೆಕ್ಟ್ಲಿ ತಗೊಳ್ಳಿ, ನಿಮಗೊಂದು ರೆಸ್ಯೂಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲೋ ಸಬ್ಜೆಕ್ಟ್ ಲೈನ್ ಇಲ್ಲ, ಬಾಡಿ ಆಫ್ ದ ಮೇಲ್ ಇಲ್ಲ, ಹಾಗೆ ಕಳಿಸ್ಬೇಡಿ. Try to send it properly with the subject line and the body of the mail. ಸೊ HRಗೆ ಅರ್ಥ ಆಗುತ್ತೆ, ಅಥವಾ ಡಿರೆಕ್ಟರ್ ಯಾರು ಅದನ್ನು ರೆಫರೆನ್ಸಿಗೆ ತೊಗೊಳ್ತಿದ್ದಾರೋ ಅರ್ಥ ಆಗುತ್ತೆ, ಓಕೆ, ಈ ಪೊಸಿಷನಿಗೆ ಇವರು ನಾನು ಕನ್ಸಿಡರ್ ಮಾಡ್ಕೊಳ್ಬೇಕು ಅಂತ. ಸೊ ಎದುರಿಗಿರೋ ವ್ಯಕ್ತಿ ಕೆಲಸ ಈಸಿ ಮಾಡಿದಷ್ಟು ನಿಮ್ಮ ಕೆಲಸ ಆಗೋದು ಈಸಿ. ಆಲ್ ದಿ ಬೆಸ್ಟ್.